ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಜಿಬ್ರಾಲ್ಟರ್ ಜಲಸಂಧಿಯು ಯಾವ ದೇಶ ಮತ್ತು ಯಾವ ಸಮುದ್ರಗಳನ್ನು ಪ್ರತ್ಯೇಕಿಸುತ್ತದೆ? ಸ್ಪೇನ್ ಮತ್ತು ಮೊರೊಕೊ ದೇಶ ಹಾಗೂ ಮೆಡಿಟರೇನಿಯನ್ ಸಮುದ್ರ. ಒನ್ ಈಸ್ ದಿ ರೈಟ್ ಆನ್ಸರ್. ಜಿಬ್ರಾಲ್ಟರ್ ಜಲಸಂಧಿ ಸ್ಪೇನ್ ಹಾಗೂ ಮೊರೊಕೊ ದೇಶಗಳನ್ನು, ಮೆಡಿಟರೇನಿಯನ್ ಸಮುದ್ರಗಳನ್ನು ಪ್ರತ್ಯೇಕಿಸುತ್ತದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಡೊಮಿನಿಯನ್ ಸ್ಥಾನಮಾನ ಪರಿಕಲ್ಪನೆ ಬಾಗಿಲ ಮಳೆಯ ಹಾಗೆ ಮೃತ. ಈ ಹೇಳಿಕೆ ನೀಡಿದವರು ಯಾರು? ಜವಾಹರಲಾಲ್ ನೆಹರು. ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗಿದ್ದ ಜವಾಹರಲಾಲ್ ನೆಹರು ರವರು ಈ ಹೇಳಿಕೆ ನೀಡಿದ್ದು. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಪೈಕಿ ಯಾವ ಎರಡು ದೇಶಗಳು ವಿಶ್ವದಲ್ಲಿ ಅತ್ಯಧಿಕ ಕಬ್ಬು ಉತ್ಪಾದಿಸುವ ದೇಶಗಳು? ಬ್ರೆಜಿಲ್ ಮತ್ತು ಭಾರತ. ಅತ್ಯಧಿಕ ಕಬ್ಬು ಉತ್ಪಾದಿಸುವ ದೇಶಗಳು ಬ್ರೆಜಿಲ್ ಮತ್ತು ಭಾರತ. ಒನ್ ಈಸ್ ದಿ ರೈಟ್ ಆನ್ಸರ್. ಪ್ರಪಂಚದಲ್ಲಿ ಕಬ್ಬು ಉತ್ಪಾದಿಸುವ ರಾಷ್ಟ್ರಗಳು ಕ್ರಮವಾಗಿ ಬ್ರೆಜಿಲ್, ಭಾರತ, ಚೀನಾ ಹಾಗೂ 4ನೇದು ಥೈಲ್ಯಾಂಡ್. ಮಾನವ ರಕ್ತದ ಗುಂಪುಗಳು ಮತ್ತು ಪ್ರತಿಕಾಯಗಳ ಸಂಶೋಧನೆಗಾಗಿ ನೊಬೆಲ್ ಪ್ರಶಸ್ತಿಯನ್ನು ಗಳಿಸಿದವರು ಯಾರು? ಕೆ. ಲ್ಯಾಂಡ್ ಸ್ಟೈನರ್. ರಕ್ತದ ಗುಂಪುಗಳನ್ನು ಆಸ್ಟ್ರಿಯಾ ದೇಶದ ಕೆ. ಲ್ಯಾಂಡ್ ಸ್ಟೈನರ್ 1901ರಲ್ಲಿ ಕಂಡುಹಿಡಿದರು. ಈ ಸಂಶೋಧನೆಗಾಗಿ 1930ರಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ರಕ್ತ ಪರಿಚಲನೆಯ ಪಿತಾಮಹ ಎಂದು ವಿಲಿಯಂ ಹಾರ್ವೆಗೆ ಕರೆಯುತ್ತಾರೆ. ಒನ್ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ದೆಹಲಿ ಸುಲ್ತಾನ ಮನೆತನಗಳನ್ನು ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿ. ಎ. ಗುಲಾಮಿ, ಬಿ. ಖಿಲ್ಜಿ, ಸಿ. ತುಘಲಕ್, ಡಿ. ಸೈಯದ್, ಇ. ಲೋಧಿ. ಬಿ. ಎ. ಸಿ. ಡಿ. ಇ. ಅಂದರೆ ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿದಾಗ ಮೊದಲು ಬರುತ್ತದು ಖಿಲ್ಜಿ, ಗುಲಾಮಿ, ತುಘಲಕ್, ಸೈಯದ್ ಹಾಗೂ ಲೋಧಿ. ಒನ್ ಈಸ್ ದಿ ರೈಟ್ ಆನ್ಸರ್. ಸೇಬುವಿನಲ್ಲಿರುವ ಆಮ್ಲ? ಮ್ಯಾಲಿಕ್ ಆಮ್ಲ. ಸೇಬುವಿನಲ್ಲಿರುವ ಆಮ್ಲದ ಹೆಸರು ಮ್ಯಾಲಿಕ್ ಆಮ್ಲ. ಟಾರ್ಟರಿಕ್ ಹುಣಸೆಹಣ್ಣು, ಫಾರ್ಮಿಕ್ ಇರುವೆ ಕಡಿತದಲ್ಲಿರುವಂತಹ ಆಮ್ಲ ಹಾಗೂ ಯೂರಿಕ್ ಆಮ್ಲ ಸ್ತನಿಗಳ ಮೂತ್ರದಲ್ಲಿರುವಂತಹ ಆಮ್ಲ. ಒನ್ ಈಸ್ ದಿ ರೈಟ್ ಆನ್ಸರ್. ಪ್ರಸಿದ್ಧ ದಿಗಂಬರ ಜೈನ ಮುನಿ ತರುಣಸಾಗರ್ ಜಿ ಅವರು ಕೈಗೊಂಡ ಸರಣಿ ಉಪದೇಶ ಮಾಲೆಗಳ ಹೆಸರು ಕೆಳಗಿನವುಗಳಲ್ಲಿ ಯಾವುದು? ಕಣವೆ ಶಬ್ದ. 3 ಈಸ್ ದಿ ರೈಟ್ ಆನ್ಸರ್. ಗುರುದಾಸ ಕಾಮತ್ ಈ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದರು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್. ಗುರುದಾಸ ಕಾಮತ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದರು. ಒನ್ ಈಸ್ ದಿ ರೈಟ್ ಆನ್ಸರ್. 2011ರ ಜನಗಣತಿಯ ಮೇರೆಗೆ ಈ ಕೆಳಗಿನ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕನಿಷ್ಠ ಜನಸಂಖ್ಯೆಯನ್ನು ಹೊಂದಿರುವಂತಹದ್ದು ಯಾವುದು? ಲಕ್ಷದ್ವೀಪ. ಕನಿಷ್ಠ ಜನಸಂಖ್ಯೆಯನ್ನು ಹೊಂದಿರುವಂತಹ ಪ್ರದೇಶ ಅಂದರೆ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ. ಅದು 2011ರ ಜನಗಣತಿಯ ಆಧಾರದಲ್ಲಿ. 3 ಈಸ್ ದಿ ರೈಟ್ ಆನ್ಸರ್. ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ಒಂದು ಕಾಲ್ಪನಿಕ ರೇಖೆಯಾಗಿದ್ದು ಬೇರಿಂಗ್ ಜಲಸಂಧಿಯ ಮೂಲಕ ಹಾದು ಹೋಗುವುದು. ಸಾಮಾನ್ಯವಾಗಿ ಈ ಕೆಳಗಿನ ಮೆರಿಡಿಯನ್ ಅನ್ನು ಅನುಸರಿಸುವುದು. 180 ಡಿಗ್ರಿ. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಹಕಾರಿ ಸಂಸ್ಥೆಗಳಲ್ಲಿ ಕೆಳಗಿನ ಯಾವುದು ರಸಗೊಬ್ಬರಗಳ ಉತ್ಪಾದನೆಗೆ ಹೊಣೆಯಾಗಿದೆ? IFFCO, ಇಫ್ಕೋ. ಇಫ್ಕೋ ಅಂದರೆ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ಸ್ ಕೋಆಪರೇಟಿವ್. ಇದು ಇದರ ವಿಸ್ತೃತ ರೂಪ. ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. 1967ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. 2 ಈಸ್ ದಿ ರೈಟ್ ಆನ್ಸರ್. ರಾಜ್ಯಸಭೆಯ ಹಣಕಾಸಿನ ಮಸೂದೆಯನ್ನು ಲೋಕಸಭೆಯ ಪರಿಗಣನೆಗಾಗಿ ಕಳುಹಿಸಿದ ನಂತರ ವಿಳಂಬ ಮಾಡಬಹುದಾದ ಅಂದರೆ ಮುಂದೂಡಬಹುದಾದ ಗರಿಷ್ಠ ದಿನಗಳವರೆಗಿನ ಅವಧಿ 14 ದಿನಗಳು.
4 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ. ಎ. ಮೊದಲನೇ ದುಂಡು ಮೇಜಿನ ಸಮಾವೇಶದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾರವರು ಅಲ್ಪಸಂಖ್ಯಾತರಿಗಾಗಿ ಪ್ರತ್ಯೇಕ ಎಲೆಕ್ಟೋರೇಟ್ಗಳಿಗಾಗಿ ಬೇಡಿಕೆಯನ್ನು ಮುಂದಿಟ್ಟರು. ಬಿ. ಎಲ್ಲಾ ದುಂಡು ಮೇಜಿನ ಸಮಾವೇಶಗಳಲ್ಲೂ ಕಾಂಗ್ರೆಸ್ ಭಾಗವಹಿಸಿತು. ಸರಿಯಾದ ಹೇಳಿಕೆ 4 ಅಂದರೆ ಎರಡೂ ಕೂಡ ಕೊಟ್ಟಿರುವ ಹೇಳಿಕೆಗಳು ತಪ್ಪಾಗಿವೆ. ಆಗಾ ಖಾನ್ ಅಲ್ಪಸಂಖ್ಯಾತರದ ಮುಸ್ಲಿಮರಿಗೆ, ಕ್ರೈಸ್ತರಿಗೆ, ಆಂಗ್ಲೋ ಇಂಡಿಯನರಿಗೆ ಪ್ರತ್ಯೇಕ ಮತಕ್ಷೇತ್ರ ಅಂತ ಹೇಳಿದ್ರೆ ಎಲೆಕ್ಟೋರೇಟ್ಗಳಿಗಾಗಿ ಬೇಡಿಕೆಯನ್ನು ಇಟ್ಟಿದ್ದು. ಹಾಗೆಯೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1930-31 ಮೊದಲ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿರಲಿಲ್ಲ. 4 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ರಿಸರ್ವ್ ಬ್ಯಾಂಕ್ ಹಣ ಮೀಸಲು ಅನುಪಾತದಲ್ಲಿ ಹೆಚ್ಚಳವನ್ನು ಪ್ರಕಟಿಸಿತೆಂದರೆ ಅದು ಯಾವ ಅರ್ಥವನ್ನು ಸೂಚಿಸುತ್ತದೆ? ವಾಣಿಜ್ಯ ಬ್ಯಾಂಕುಗಳು ಸಾಲವನ್ನು ನೀಡಲು ಕಡಿಮೆ ಹಣವನ್ನು ಹೊಂದುತ್ತವೆ ಎಂಬುದನ್ನು ಸೂಚಿಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. 2 ಕ್ರಮಾನುಗತ ಅವಧಿಗಳಿಗೆ ಭಾರತದ ಉಪರಾಷ್ಟ್ರಪತಿಗಳಾಗಿ ಅಧಿಕಾರ ನಿರ್ವಹಿಸಿದವರು ಯಾರು? ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರು ಭಾರತದ ಪ್ರಥಮ ಹಾಗೂ 2 ಬಾರಿ ಮೇ 13, 1952ರಿಂದ ಮೇ 12, 1962ರವರೆಗೆ ಉಪರಾಷ್ಟ್ರಪತಿಯಾದ ವ್ಯಕ್ತಿ. 1 ಈಸ್ ದಿ ರೈಟ್ ಆನ್ಸರ್. ಕಾಮ್ಟಿ ಕಾಗದ ಕೈಗಾರಿಕೆ ಈ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ. ಕಾಮ್ಟಿ ಕಾಗದ ಕೈಗಾರಿಕೆ ಮಹಾರಾಷ್ಟ್ರದಲ್ಲಿದೆ. ಹಾಗೆ ಕರ್ನಾಟಕದಲ್ಲಿ ಬೆಳಗೊಳ, ಆಂಧ್ರಪ್ರದೇಶದಲ್ಲಿ ರಾಜಮಂಡ್ರಿ ಹಾಗೂ ಮಧ್ಯಪ್ರದೇಶದಲ್ಲಿ ಶಾಹಡೋಲ್ ಕಾಗದ ಕೈಗಾರಿಕೆಗಳನ್ನು ನೋಡಬಹುದು. 2 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಯೋಜನಾ ಆಯೋಗದಂತಲ್ಲದೆ ರಾಜ್ಯಗಳು ಮತ್ತು ಸಚಿವ ಖಾತೆಗಳಿಗೆ ನೀತಿ ಆಯೋಗವು ನಿಧಿ ಹಂಚಿಕೆ ಮಾಡಲು ಅಧಿಕಾರ ಹೊಂದಿಲ್ಲ. ಅದೇ ರೀತಿ ಎರಡನೇದು ಬಿ. ಈ ನಿಧಿ ಹಂಚಿಕೆಯ ಕಾರ್ಯಗಳು ಹಣಕಾಸು ಮಂತ್ರಿಮಂಡಲದಿಂದ ನೆರವೇರಿಸಲ್ಪಡುವುದು. ಎ ಮತ್ತು ಬಿ ಎರಡೂ ಕೂಡ ಸರಿ. 3 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 3 ಇವುಗಳನ್ನು ಜೋಡಿಸುತ್ತದೆ. ಆಗ್ರಾವನ್ನು ಮುಂಬೈನೊಂದಿಗೆ. ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 3 ಆಗ್ರಾ ಮತ್ತು ಮುಂಬೈಗಳನ್ನು ಜೋಡಿಸುತ್ತದೆ. ರಾಷ್ಟ್ರದ ದೊಡ್ಡ ರಾಷ್ಟ್ರೀಯ ಹೆದ್ದಾರಿ 44 ಶ್ರೀನಗರದಿಂದ ಕನ್ಯಾಕುಮಾರಿಯವರೆಗೆ ಸುಮಾರು 3745 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. 4 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಎ. ಟೊಮ್ಯಾಟೊ ಬೆಳೆಗೆ 21ರಿಂದ 23 ಡಿಗ್ರಿ ಸೆಲ್ಸಿಯಸ್ ವರೆಗಿನ ಸರಾಸರಿ ಮಾಸಿಕ ತಾಪಮಾನವು ಈ ಬೆಳೆಗೆ ಸರಿಹೊಂದುತ್ತದೆ. ಬಿ. ಈ ಹಣ್ಣಿನ ಬಣ್ಣ ಮತ್ತು ಪೌಷ್ಟಿಕ ಮೌಲ್ಯವು ಬೆಳಕು ಮತ್ತು ಅದರ ತೀಕ್ಷ್ಣತೆಯಿಂದ ನಿರ್ಧರಿಸಲ್ಪಡುತ್ತದೆ. ಹಾಗಾದರೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿ. 3 ಈಸ್ ದಿ ರೈಟ್ ಆನ್ಸರ್. ಫಾಕ್ಲೆಂಡ್ ದ್ವೀಪವು ಅರ್ಜೆಂಟೀನಾ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಣ ವಿವಾದದ ಬಿಂದುವಾಗಿದ್ದು ಇದು ಕೆಳಗಿನ ಯಾವ ಸಾಗರದಲ್ಲಿದೆ? ದಕ್ಷಿಣ ಅಟ್ಲಾಂಟಿಕ್ ಸಾಗರ. 2 ಈಸ್ ದಿ ರೈಟ್ ಆನ್ಸರ್. ಪ್ಯಾರಾಸಿಟಮಾಲ್ ಇದು ಎ. ದೇಹದ ನೋವು ನಿವಾರಿಸುತ್ತದೆ. ಬಿ. ಒಂದು ಪ್ರತಿಜೀವಕ. ಸಿ. ಒಂದು ಸಲ್ಫಾ ಔಷಧಿ. ಡಿ. ಆಂಟಿಪೈರೆಟಿಕ್. ಇವುಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ. ಪ್ಯಾರಾಸೆಟಮಾಲ್ ಎ ಮತ್ತು ಡಿ ದೇಹದ ನೋವು ನಿವಾರಿಸುತ್ತದೆ ಹಾಗೂ ಆಂಟಿಪೈರೆಟಿಕ್. 1 ಈಸ್ ದಿ ರೈಟ್ ಆನ್ಸರ್. ಜ್ವರವನ್ನು ಕಡಿಮೆ ಮಾಡುವ ಹಾಗೂ ನೋವು ನಿವಾರಕ ಔಷಧಿಯೇ ಪ್ಯಾರಾಸಿಟಮಾಲ್. ಇದರ ರಾಸಾಯನಿಕ ಹೆಸರು ಅಸಿಟೋಮಿನೋಪೆನ್. ರಾಜ್ಯ ಪಟ್ಟಿಯಲ್ಲಿನ ಯಾವುದೇ ವಿಷಯದ ಬಗ್ಗೆ ಸಂಸತ್ತು ಶಾಸನ ಮಾಡಬಹುದು. ಹೀಗಿದ್ದಾಗ ಮೇಲಿನ ಎಲ್ಲಾ ಪ್ರಕರಣಗಳಲ್ಲಿ ಅಂದರೆ ರಾಷ್ಟ್ರೀಯ ಹಿತಾಸಕ್ತಿಯಿಂದ ಹಾಗೆ ಮಾಡಲು 3/2 ಭಾಗ ಬಹುಮತದ ನಿರ್ಣಯವನ್ನು ರಾಜ್ಯಸಭೆಯು ಘೋಷಿಸಿದರೆ 2 ಅಂತಾರಾಷ್ಟ್ರೀಯ ಕರಾರುಗಳು ಅಥವಾ ಒಪ್ಪಂದಗಳ ಅನುಷ್ಠಾನಕ್ಕೆ ಇದು ಅಗತ್ಯವಾಗಿದ್ದರೆ 3 2 ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳು ಸಂಸತ್ತನ್ನು ಹಾಗೆ ಮಾಡಲು ವಿನಂತಿಸಿದರೆ ರಾಜ್ಯ ಪಟ್ಟಿಯಲ್ಲಿನ ಯಾವುದೇ ವಿಷಯದ ಬಗ್ಗೆ ಸಂಸತ್ತು ಶಾಸನ ಮಾಡಬಹುದು. 4 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನವು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸ್ವಾತಂತ್ರ್ಯವನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸಿದೆ. ಯಾವುದರಲ್ಲಿ? ಮೇಲಿನ ಎಲ್ಲಾ ಪ್ರಕರಣಗಳಲ್ಲಿ. ಅಂದರೆ ಭಾರತದ ಕ್ರೋಢೀಕೃತ ನಿಧಿಯಿಂದ ಅವರ ಸಂಬಳ ಮತ್ತು ಭತ್ಯೆಗಳನ್ನು ಭರಿಸುವುದು. ನ್ಯಾಯಾಧೀಶರನ್ನು ತೆಗೆದುಹಾಕುವುದು ನಿಜಕ್ಕೂ ಕಷ್ಟಕರ.
ನಿವೃತ್ತಿ ನಂತರವೂ ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ತಮ್ಮ ವೃತ್ತಿ ಅಭ್ಯಾಸವನ್ನು ಮುಂದುವರಿಸುವ ನ್ಯಾಯಾಧೀಶರನ್ನ ನಿಷೇಧಿಸುವುದು. 4 ಈಸ್ ದಿ ರೈಟ್ ಆನ್ಸರ್. ಸಮಾನ ಪ್ರಮಾಣದ ಮಳೆ ಅಥವಾ ಒತ್ತಡಕ್ಕೆ ಹೀಗೆನ್ನುವರು. ಐಸೋಹೈಟ್. ಐಸೋಹೆಲ್ ಎಂದರೆ ಸೂರ್ಯನ ಬಿಸಿಲಿನ ಸಮಾನ ಪ್ರಮಾಣ. ಇನ್ನು ಐಸೋನೆಫ್ ಮೋಡಗಳ ಸಮಾನ ಮಟ್ಟ. ಐಸೋನಿಫ್ ಸಮಾನ ಹಿಮಪಾತ. 2 ಈಸ್ ದಿ ರೈಟ್ ಆನ್ಸರ್. ಎರಡನೇ ಪಾಣಿಪತ್ ಕದನದಲ್ಲಿ ಹಿಂದೂ ಸೇನಾಪತಿ ಹೇಮುವು ಮುಘಲರ ವಿರುದ್ಧ ಅಫ್ಘಾನ್ ಪಡೆಗಳನ್ನು ಮುನ್ನಡೆಸಿದ ನಾಯಕನಾಗಿದ್ದು, ಇವನು ಈ ಕೆಳಗಿನ ಯಾವ ದೊರೆಯಲ್ಲಿ ಸೇನಾಪತಿಯಾಗಿದ್ದನು? ಮುಹಮ್ಮದ್ ಆದಿಲ್ ಶಾ. ಎರಡನೇ ಪಾಣಿಪತ್ ಕದನ 1556ರಲ್ಲಿ ಅಕ್ಬರ್ ಮತ್ತು ಹೇಮುವಿನ ಮಧ್ಯೆ ನಡೆಯಿತು. ಹೇಮುನಿಗೆ ರಾಜ ವಿಕ್ರಮಾದಿತ್ಯ ಎಂಬ ಬಿರುದಿತ್ತು. ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಅಕ್ಬರ್ನ ಪೂರ್ಣ ಹೆಸರು. 3 ಈಸ್ ದಿ ರೈಟ್ ಆನ್ಸರ್. ಒಟ್ಟಾರೆ ಗೌಪ್ಯವಾಗಿ ಔರಂಗಜೇಬನ ಇತಿಹಾಸವನ್ನು ಬರೆದ ವ್ಯಕ್ತಿಯನ್ನು ಹೆಸರಿಸಿ. ಆತನ ಕೃತಿಯ ಹೆಸರೇನು? ಕಫಿ ಖಾನ್, ಮುಂತಖಾಬ್ ಉಲ್ ಲುಬಾದ್. ಔರಂಗಜೇಬರ ಆಳ್ವಿಕೆಯಲ್ಲಿ ಮುಂತಖಾಬ್ ಉಲ್ ಲುಬಾದ್ ಅನ್ನು ಐತಿಹಾಸಿಕ ಬರಹಗಾರ ಕಫಿ ಖಾನ್ ಅವರು ಬರೆದಿದ್ದಾರೆ. ಇದು ಮುಘಲ್ ಚಕ್ರವರ್ತಿ ಔರಂಗಜೇಬರ ಆಳ್ವಿಕೆಯ ಅವಧಿಯ ಇತಿಹಾಸವನ್ನು ವಿವರಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಕೆಳಗಿನ ಯಾವ ಸಚಿವಾಲಯವು ಆದ್ಯತೆಯ ಮೇಜಿನೊಂದಿಗೆ ವ್ಯವಹರಿಸುತ್ತದೆ? ಗೃಹ ಸಚಿವಾಲಯ. ಗೃಹ ಸಚಿವಾಲಯ ಆದ್ಯತೆಯ ಮೇಜಿನೊಂದಿಗೆ ವ್ಯವಹರಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಸಾರ್ವಜನಿಕ ವೆಚ್ಚಕ್ಕಾಗಿ ಹಣದ ಮತ ಚಲಾಯಿಸುವ ಅಧಿಕಾರವು ಭಾರತದಲ್ಲಿ ಯಾರಲ್ಲಿ ನಿಹಿತವಾಗಿದೆ? ಎ ಲೋಕಸಭೆ, ಬಿ ರಾಜ್ಯಸಭೆ, ಸಿ ವಿಧಾನಸಭೆ, ಡಿ ವಿಧಾನ ಪರಿಷತ್ತು. ಎ ಮತ್ತು ಸಿ. ಸಾರ್ವಜನಿಕ ವೆಚ್ಚಕ್ಕಾಗಿ ಹಣದ ಮತ ಚಲಾಯಿಸುವ ಅಧಿಕಾರ ಭಾರತದಲ್ಲಿ ಒಂದು ಲೋಕಸಭೆ ಮತ್ತೊಂದು ವಿಧಾನಸಭೆಗೆ ನಿಹಿತವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ದಿ ಗೋಲ್ಡನ್ ನೋಟ್ಬುಕ್, ಮೆಮೋಯರ್ಸ್ ಆಫ್ ಎ ಸರ್ವೈವರ್ ಮತ್ತು ದಿ ಸಮ್ಮರ್ ಬಿಫೋರ್ ದಿ ಡಾರ್ಕ್ ಈ ಕೃತಿಗಳನ್ನು ಬರೆದವರು ಯಾರು? ಡೊರಿಸ್ ಲೆಸಿಂಗ್. ಇಂಗ್ಲೆಂಡಿನ ಕಾದಂಬರಿಕಾರ್ತಿ ಡೊರಿಸ್ ಲೆಸಿಂಗ್ 1962ರಲ್ಲಿ ದಿ ಗೋಲ್ಡನ್ ನೋಟ್ಬುಕ್ ಕಾದಂಬರಿಯನ್ನು ಬರೆದರು. ಈ ಆಕೆಗೆ ಸಾಹಿತ್ಯದಲ್ಲಿ ಅತಿ ಹಿಂದಿನ ನೊಬೆಲ್ ಪ್ರಶಸ್ತಿ ಕೂಡ ದೊರೆತಿದೆ. 3 ಈಸ್ ದಿ ರೈಟ್ ಆನ್ಸರ್. ಯಾವ ಮುಘಲ್ ದೊರೆಯ ರಾಜ್ಯಭಾರದಲ್ಲಿ ಸಿಖ್ ನಾಯಕ ಬಂದಾ ಬಹದ್ದೂರ್ ಅವರನ್ನು ಸೆರೆ ಹಿಡಿಯಲಾಯಿತು? ಫರುಖ್ಸಿಯಾರ್. ಸಿಖ್ ನಾಯಕ ಬಂದಾ ಬಹದ್ದೂರ್ ಹರಿಯಾಣದ ಲೂಗಢ್ನಲ್ಲಿ ಪ್ರತ್ಯೇಕ ಸಿಖ್ ರಾಜ್ಯವನ್ನು ಸ್ಥಾಪಿಸಿದ ಮಿಲಿಟರಿ ನಾಯಕ. ಇವನ ಮೊದಲ ಹೆಸರು ಲಕ್ಷ್ಮಣ್ ದೇವ್. 9 ಜೂನ್ 1716ರಲ್ಲಿ ಮೊಘಲ್ ದೊರೆ ಫಾರೂಖ್ಸಿಯಾರ್ 1713-1719 ಇವನ ಆಡಳಿತ. ಇದರಲ್ಲಿ ಇವನ ಆಡಳಿತದಲ್ಲಿ ಬಂದಾ ಬಹದ್ದೂರ್ನನ್ನು ಸೆರೆ ಹಿಡಿದು ಕೊಲ್ಲಲಾಯಿತು. 4 ಈಸ್ ದಿ ರೈಟ್ ಆನ್ಸರ್. ಸಾಮಾನ್ಯ ತಾಪಮಾನದಲ್ಲಿ ರಂಧ್ರದ ಕಾರಣ ಕಾರಿನ ಚಕ್ರದ ಒಳಗಿನ ಸಂಕುಚಿತ ಗಾಳಿಯು ಇದ್ದಕ್ಕಿದ್ದಂತೆ ಹೊರಬರಲು ಪ್ರಾರಂಭಿಸುತ್ತದೆ. ನಂತರ ಟ್ಯೂಬ್ನ ಗಾಳಿಯು ತಂಪಾಗಲು ಪ್ರಾರಂಭಿಸುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಶಾಸನವು 1ನೆಯ ಪುಲಕೇಶಿಯನ್ನು ದಕ್ಷಿಣ ಪಥದ ನಿರ್ವಿವಾದ ಪ್ರಭು ಎಂದು ಹೇಳಿದೆ? ಇಕ್ಕೇರಿ ಬಂಡೆಗಲ್ಲು ಶಾಸನ. 1ನೇ ಪುಲಕೇಶಿ ಕಾಲಾವಧಿ 547ರಿಂದ 566 ಆಡಳಿತಾವಧಿ. ಇವನನ್ನು ಚಾಲುಕ್ಯ ವಂಶದ ನಿಜವಾದ ಸ್ಥಾಪಕನೆಂದು ಪರಿಗಣಿಸಲಾಗಿದೆ. ಇವನಿಗೆ ಸತ್ಯಾಶ್ರಯ, ಶ್ರೀವಲ್ಲಭ, ವಲ್ಲಭೇಶ್ವರ, ರಣವಿಕ್ರಯ ಎಂಬ ಬಿರುದುಗಳಿದ್ದವು. ಇವನ ರಾಣಿ ದುರ್ಲಭಾದೇವಿಗೆ ಕೀರ್ತಿವರ್ಮ ಮತ್ತು ಮಂಗಳೇಶ ಎಂಬ 2 ಮಕ್ಕಳಿದ್ದರು. ಸೊ ಇಕ್ಕೇರಿ ಬಂಡೆಗಲ್ಲು ಶಾಸನ ಪುಲಕೇಶಿಯನ್ನು ದಕ್ಷಿಣ ಪಥದ ನಿರ್ವಿವಾದ ಪ್ರಭು ಎಂದು ಹೇಳಿದೆ. 3 ಈಸ್ ದಿ ರೈಟ್ ಆನ್ಸರ್. ಮರಾಠ ಸಾಮ್ರಾಜ್ಯದ ಆರಂಭ ಕೈಗೊಂಡ 2ನೇ ಚಕ್ರವರ್ತಿ ಎಂಬ ವಿವರಣೆಗೊಳಗಾದ ನಾಯಕರು ಯಾರು? ಬಾಲಾಜಿ ವಿಶ್ವನಾಥ. ಬಾಲಾಜಿ ವಿಶ್ವನಾಥನು 1713-1720 ಮರಾಠರ ಪ್ರಪ್ರಥಮ ಪೇಶ್ವೆ, ಹಾಗೆ ಪೇಶ್ವೆ ಮನೆತನದ ಸಂಸ್ಥಾಪಕ. ಇವನ ಆರಂಭದ ಹೆಸರು ಬಾಲಾಜಿ ಭಟ್ಟ. ಇವನಿಗೆ ಸೇನಾತರ್ತೆ ಎಂಬ ಬಿರುದಿತ್ತು. ಇವನು ಸಾಹು ಮಹಾರಾಜನಿಗೆ ಪೇಶ್ವೆಯಾಗಿ 16 ನವೆಂಬರ್ 1713ರಲ್ಲಿ ಆಯ್ಕೆಯಾಗಿದ್ದನು. 3 ಈಸ್ ದಿ ರೈಟ್ ಆನ್ಸರ್. ಬುಲ್ಸ್ ಐ ಈ ಪದವನ್ನು ಯಾವ ಆಟದಲ್ಲಿ ಬಳಸುತ್ತಾರೆ?
ಶೂಟಿಂಗ್, ಬುಲ್ಸೈ ಪದವನ್ನು ಶೂಟಿಂಗ್ನಲ್ಲಿ ಬಳಸುವರು. ಹಾಗೆ ಗಾಲ್ಫ್ನಲ್ಲಿ ಬಳಸುವಂಥ ಪದ ಕ್ಯಾಡಿ, ಕ್ರಿಕೆಟ್ನಲ್ಲಿ ಬಳಸುವಂಥ ಪದ ಗೂಗ್ಲಿ, ಲಾನ್ ಟೆನ್ನಿಸ್ನಲ್ಲಿ ಬಳಸುವಂಥ ಪದ ಡ್ಯೂಸ್. 2 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂಥ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.